ತುಲಾರಾಶಿಯವರಿಗೆ ಹೇಗಿರುತ್ತೆ, ಶುಭವೋ ಅಶುಭವೋ ಅಂತ? ತುಲಾರಾಶಿಯವರಿಗೆ ನೋಡಿ, ಸ್ಥಾನಭ್ರಂಶ ಯೋಗ ಅಂತ ಕರೀತಾರೆ. ಅದೇನಪ್ಪ ಅಂತಂದರೆ, ತುಲಾರಾಶಿಯವರು ವಿಶೇಷವಾಗಿರ್ತಕ್ಕಂಥದ್ದು ಪಂಚಮದಲ್ಲಿ ರಾಹು. ಈ ಪಂಚಮದಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂದರೆ, ತುಲಾರಾಶಿ ಹೆಣ್ಣು ಮಕ್ಕಳಿಗೆ ನೋಡಿ, ಗರ್ಭವತಿ ಆಗದೇ ಇರತಕ್ಕಂಥವ್ರು ಟೂ ಪ್ರಾಬ್ಲಮ್ಮು, ಗರ್ಭದಲ್ಲಿ ಗುಳ್ಳೆ ಬರ್ತಕ್ಕಂಥದ್ದು, ನೀರು ಗುಳ್ಳೆ ಬರ್ತಕ್ಕಂಥದ್ದು, ಟ್ಯೂಬ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಈ ಥರ ಸ್ವಲ್ಪ ಸಮಸ್ಯೆ ಇರುತ್ತೆ. ಅದಕ್ಕೆ ಗರ್ಭವತಿ ಆಗಿರೋರು ಅದನ್ನು ಗಮನಿಸಬೇಕಾಗತ್ತೆ ತುಲಾರಾಶಿಯವರು. ಎರಡನೇದಾಗಿ ಚತುರ್ಥಕ್ಕೆ ಕುಜನು ಉಚ್ಚನಾಗಿ ಬರ್ತಾ ಇದ್ದಾನೆ, ಅದ್ರ ಜೊತೆಯಲ್ಲಿ ಶುಕ್ರನೂ ಬರ್ತಾನೆ. ಅರ್ಜೆಂಟ್ ಕೊಟ್ಟು ಲೋನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಾಲ ತೊಗೊಂಬಿಟ್ಟು ಹಿಂಸೆ ಸಿಕ್ಕಾಕೊಳ್ಳೋಕೆ ಹೋಗಬೇಡಿ. ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಯಾರೋ ಹೇಳ್ತಾರೆ ನಾವು ತೊಗೊಂಬಿಟ್ರೆ ತಲೆ ಕೊಡೋದು ನಾವೇ ಅಲ್ವಾ. ಅದಕ್ಕೆ ವಾಹನ ಯೋಗ ಚೆನ್ನಾಗಿದೆ, ಭೂಮಿ ಯೋಗ ಚೆನ್ನಾಗಿದೆ. ಈ 3 ತಿಂಗಳು ತುಲಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಅದರ ಜೊತೆಯಲ್ಲಿ ನೋಡಿ, ತುಲಾರಾಶಿ ಅಷ್ಟದಲ್ಲಿ ಶನಿ ಇರೋದರಿಂದ ವೆರಿಕೋಸ್ ವೇನ್ಗೆ ಸಂಬಂಧಪಟ್ಟಿದ್ದು ಕಾಲಿನಲ್ಲಾಗ್ಬೋದು ಅಥವಾ ಕಾಲು ಪಾದಗಳಲ್ಲಾಗ್ಬೋದು ವೆರಿಕೋಸ್ ವೇನ್ ಉತ್ಪತ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ಪರಿಹಾರವನ್ನು ಹೇಳ್ತೀನಿ, ಅದು ಮಾಡ್ಕೊಳ್ಳಿ. ಜೊತೆಲಿ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದಾದ್ದರಿಂದ ಕಳುವು ಅಂತ ಹೇಳ್ತಾರೆ. ಹಿಟ್ಟು ಪದಾರ್ಥ ಎಲ್ಲ ಕಾಫಿ ಕುಡಿತೀರ, ಹೋಟ್ಲಲ್ಲಿ ಮೊಬೈಲಲ್ಲೇ ಮರ್ತು ಬಂದುಬಿಡ್ತೀರ, ಗಾಡಿಯಲ್ಲಿ ಇಟ್ಟಿರ್ತೀರ ಮರ್ತು ಬಂದುಬಿಡ್ತೀರ. ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ತುಲಾರಾಶಿಯವರು. ಅದರ ಜೊತೆಯಲ್ಲಿ ತುಲಾರಾಶಿಯವರಿಗೆ ಪಂಚಮದಲ್ಲಿ ರಾಹು ಇದ್ದ ಸ್ಥಾನದಲ್ಲಿ ಶನಿವತ್ತು ರಾಹು ಅಂತಾರೆ. ತಂದೆ ಆರೋಗ್ಯ ಬಗ್ಗೆ ಸ್ವಲ್ಪ ತುಲಾರಾಶಿಯವರು ಗಮನ ಹರಿಸ್ಬೇಕಾಗತ್ತೆ. ಅದಕ್ಕೆ ತುಲಾರಾಶಿಯವರು ಏನು ಮಾಡಬೇಕಂತಂದರೆ, ಜಗತ್ತಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ. ಯಾವುದು ದುಡ್ಡು ಕಾಸು ಏನೂ ಕೊಡೋಗಿಲ್ಲ, ಸೂರ್ಯ ತನ್ನ ಪಾಡು ತಾನು ಹುಡ್ತಾನೆ ಬೆಳಿಗ್ಗೆ. ಅದಕ್ಕೆ ಬೆಳಿಗ್ಗೆ ಎದ್ದು ಎರಡೂ ಕೈಯನ್ನು ಮೇಲೆ ಎತ್ತಿ ಸೂರ್ಯನಿಗೊಂದು ನಮಸ್ಕಾರ ಮಾಡಿ, ಅದರ ಜೊತೆಯಲ್ಲಿ ನಿಮಗೆ ಇದ್ದರೆ ನೋಡಿ, ಒಂದು ತಂಬಿಗೆಯಲ್ಲಿ ನೀರು ತೊಗೋಬೇಕು, ಅದರಲ್ಲಿ ಒಂದು ತುಳಸಿ ದಳವನ್ನು ಭಾನುವಾರ ದಿನ ಹಾಕಬೇಕು. ಅದನ್ನು ಸೂರ್ಯನಿಗೆ ತೋರಿಸಿ ಅಭಿಮಂತ್ರ ಮಾಡಿ, ಯಾವುದಾದ್ರೂ ಪಾಟ್ ಇದ್ದರೆ ಆ ಪಾಟ್ ಒಳಗೆ ನೀರು ಬಿಟ್ಟರೆ ಖಂಡಿತವಾಗಲೂ ಕೂಡ ಸೂರ್ಯ ಆತ್ಮ ಜಗತ್ತಸ್ತಸ್ತು ಚಶ್ಚ ಅಂದರೆ ಏನು, ಸೂರ್ಯ ಆತ್ಮಕಾರಕ, ಅವನು ಆರೋಗ್ಯವನ್ನು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಸೂರ್ಯ ನಮಸ್ಕಾರವನ್ನು ಯೋಗದಲ್ಲಿ ಪತಂಜಲಿ ಗುರುಗಳು, ಸುಶ್ರುತ, ಚರಕ ಇವರೆಲ್ಲ ಏನು ಹೇಳಿದ್ದಾರೆ ಅಂದರೆ, ಯಾರು ಸೂರ್ಯ ನಮಸ್ಕಾರವನ್ನು ಮಾಡ್ತಾನೆ ಅವನಿಗೆ ಆಯುಸ್ಸು 10 ದಿನ ಜಾಸ್ತಿ ಆಗುತ್ತಂತೆ. ಯಾರು ಪ್ರಾಣಾಯಾಮವನ್ನು ಮಾಡ್ತಾನೆ ಅವನಿಗೆ ಒಂದೊಂದು ಪ್ರಾಣಾಯಾಮ ಮಾಡಿದಾಗ ಕೂಡ 1 ಸೆಕೆಂಡ್ ಆಯುಸ್ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಯೋಗದಲ್ಲಿ ಮೊದಲ ಪ್ರಾಮುಖ್ಯತೆ ಪತಂಜಲಿ ಗುರುಗಳು, ಚರಕ ಸುಶ್ರುತ ಏನು ಹೇಳಿದೆ ಅಂತಂತಂದರೆ, ಪ್ರಾಣಾಯಾಮ ಇದಂ ಪ್ರೋಕ್ತಂ ಋಷಿಭಿ ಪರಿಕಲ್ಪಿತಂ ತ್ರಿರಾಚಮ್ಯ ಶುಚಿರ್ಭೂತ್ವ. ಅಂದರೆ ಏನು, ನಾವೇನು ದುಡ್ಡು ಖರ್ಚು ಕೊಡಬೇಕು ಸೂರ್ಯನಿಗೆ, ಭಗವಂತ ಹುಡ್ತಾನೆ. ನಾವೆದ್ದೇನು ಮಾಡಬೇಕು, ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ನಿಶ್ಚಿತವಾಗಿ ತುಲಾರಾಶಿಯವರಿಗೆ ಆರೋಗ್ಯವನ್ನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಹೇಳಿರ್ತಕ್ಕಂಥ ಪರಿಹಾರವನ್ನು ಭಕ್ತಿಯಿಂದ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ ಅಮ್ಮ.